ನಿನಗಾಗಿ ಭಾಗ 197. ಇಲ್ಲಿ ವಿಕ್ರಮ್ ಮತ್ತು ದಮಯಂತಿ ಇಬ್ಬರು ಗಿರಿಯ ಮನೆಯಲ್ಲಿ ಇರುತ್ತಾರೆ. ಅವರ ಅಪ್ಪ ಅಮ್ಮ ಎಷ್ಟು ಮನೆಗೆ ಬನ್ನಿ ಅಂತ ಕೇಳಿದರೂ ವಿಕ್ರಮ್ ಹೋಗಲು ರೆಡಿ ಇಲ್ಲ. ಅವನಿಗೆ ಹೆಂಡತಿಯನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲ. ಏಕೆಂದರೆ ಹೆಂಡತಿ ಅವನ ಪ್ರಾಣ, ಅವನ ಸರ್ವಸ್ವ. ಅವಳನ್ನು ಕರೆದುಕೊಂಡು ಹೋದರೆ ಅಮ್ಮ ಕೋಪಕ್ಕೆ ಏನಾದರೂ ಮಾಡಿಬಿಡುತ್ತಾಳೆ. ಕೆಲಸದವರು ಕೂಡ ಅಮ್ಮ ಹೇಳಿದ ಮಾತನ್ನು ಕೇಳುವುದು. ಅದಕ್ಕಾಗಿ ಅವನು ಮನೆಗೆ ಕರೆದುಕೊಂಡು ಹೋಗಲು ಒಪ್ಪುತ್ತಿಲ್ಲ. ಆದರೆ ಮನೆಯಲ್ಲಿ ಇರುವ ಯಾರಿಗೂ ಕೂಡ ಸರಿಯಾಗಿ ವಿಷಯ ತಿಳಿದಿಲ್ಲ, ವಿಕ್ರಮ್ ಏಕೆ ಕರೆದುಕೊಂಡು ಬರುತ್ತಿಲ್ಲ ಅಂತ. ಪ್ರತಿಯೊಬ್ಬರು ಅಂದುಕೊಂಡಿರುವುದು ದಮಯಂತಿ ಮನೆಗೆ ಬರುತ್ತಿಲ್ಲ, ದಮಯಂತಿಯಿಂದ ವಿಕ್ರಮ್ ನಮ್ಮ ಮನೆಯಿಂದ ದೂರವಾಗಿದ್ದಾನೆ ಅಂತ. ಎಲ್ಲರೂ ಇವಳನ್ನು ದೂಷಣೆ ಮಾಡುತ್ತಿದ್ದಾರೆ. ಇಂದು ಬೆಳಿಗ್ಗೆ ಅದೇ ರೀತಿ ಆಯಿತು. ದಮಯಂತಿಯ ಚಿಕ್ಕಮ್ಮ ಮುಖಕ್ಕೆ ಹೊಡೆದ ರೀತಿ ಹೇಳಿದರು, ನೀನು ಗಂಡನ ಮನೆಯಿಂದ ಓಡಿ ಬಂದವಳು, ಗಂಡನನ್ನು ಕರೆದುಕೊಂಡು ಬಂದವಳು. ಗಂಡ ಶ್ರೀಮಂತ, ಚೆನ್ನಾಗಿ ದುಡಿಯುತ್ತಾನೆ, ಎಲ್ಲಿ ಅವನ ಪಾಲು ಅತ್ತೆ ಮನೆಗೆ ಸೇರಿಬಿಡುತ್ತದೆ ಅಂತ ಭಯದಿಂದ ಕರೆದುಕೊಂಡು ಬಂದವಳು ಅಂತ ಪ್ರತಿಯೊಬ್ಬರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ. ನಾನು ಮೊನ್ನೆ ದೇವಸ್ಥಾನದಲ್ಲಿ, ಇಂದು ಬೆಳಿಗ್ಗೆ ಪಾರ್ಕ್ನಲ್ಲಿ ವಾಕ್ ಮಾಡಲು ಹೋಗಿದ್ದೆ. ಅಲ್ಲಿ ನಿನ್ನ ವಿಷಯವೇ ವಿಧವಾಗಿ ಮಾತನಾಡುತ್ತಿದ್ದರು. ನಾನು ಎಷ್ಟು ಹೇಳಿದರೂ ಯಾರೂ ಕೂಡ ಕೇಳಲು ರೆಡಿ ಇಲ್ಲ. ತುಂಬ ದುಃಖವಾಗುತ್ತಿತ್ತು. ನಾನು ಅವರ ಜೊತೆ ಜಗಳ ಮಾಡಿದೆ ನಿನ್ನ ಪರವಾಗಿ. ನನ್ನ ಮಗಳು ತುಂಬ ಒಳ್ಳೆಯವಳು, ಆ ರೀತಿ ಏನೂ ಇಲ್ಲ ಅಂತ. ನಾನು ಒಬ್ಬರು ಇಬ್ಬರು ಬಾಯನ್ನು ಮುಚ್ಚಿಸಬಹುದು, ಎಲ್ಲರ ಬಾಯನ್ನು ಮುಚ್ಚಿಸಲು ಸಾಧ್ಯವಿಲ್ಲ. ಏಕೆಂದರೆ ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತಿದೆ. ನೀನು ಮದುವೆಗಿಂತ ಮುಂಚೆ ಯಾರೋ ಸತೀಶನ ಜೊತೆ ಓಡಿ ಹೋಗಿದ್ದೆ ಅನ್ನುವ ವಿಷಯವನ್ನು ಕೂಡ ಕಿವಿಯಲ್ಲಿ ಹೇಳಿ ಜೋರಾಗಿ ನಗುತ್ತಿದ್ದಾಳೆ. ನನಗೆ ಎದೆಯಲ್ಲಿ ನಡುಕ ಉಂಟಾಯಿತು. ಆ ವಿಷಯವನ್ನು ಮರೆತೇ ಬಿಟ್ಟಿದ್ದೆ. ಆದರೆ ಜನರು ಅದನ್ನು ಇನ್ನೂ ನೆನಪು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ದಮಯಂತಿಯ ಎದೆ ಹೊಡೆದು ಹೋಯಿತು. ತಾನು ಮರೆತು ಹೋಗಿದ್ದ ವಿಷಯವನ್ನು ಜನರು ನೆನಪು ಮಾಡುತ್ತಿದ್ದಾರೆ. ಚಿಕ್ಕಂದಿನಲ್ಲಿ ಅರಿವಿಲ್ಲದೆ ಮಾಡಿದ ಕೆಲಸ, ಆದರೆ ಅದು ಸತ್ಯ. ವಿಕ್ರಮ್ಗೆ ಈ ವಿಷಯ ಗೊತ್ತಾದರೆ ಅಂತ ಅವಳು ಭಯದಿಂದ ಅದುರಿ ಹೋದಳು. ತಾನು ಬಂದ ಕೆಲಸ ಸಂಪೂರ್ಣವಾಗಿ ಆಗಿ ಹೋಯಿತು. ಇನ್ನು ಅವಳು ಭಯದಿಂದ ಸಾಯುತ್ತಾಳೆ ಅಂತ. ದಮಯಂತಿಯ ಚಿಕ್ಕಮ್ಮ ಖುಷಿಯಿಂದ ನಗುತ್ತಾ ಅವಳ ರೂಮಿಂದ ಹೊರಗೆ ಬಂದಳು. ಇಲ್ಲಿ ದಮಯಂತಿ ತುಂಬ ಕಷ್ಟದಿಂದ ತನ್ನ ಉಸಿರನ್ನು ನಾರ್ಮಲ್ ಮಾಡಿಕೊಳ್ಳಲು ಪರದಾಡುತ್ತಿದ್ದಾಳೆ. ಜೋರಾಗಿ ಉಸಿರಾಡುತ್ತಿದ್ದಾಳೆ. ಎದೆ ಬಡಿತ ಜಾಸ್ತಿ ಆಯಿತು. ಕೈಕಾಲು ಅದರುತ್ತಿದೆ. ಅವಳು ತಾನು ಪ್ರೆಗ್ನೆಂಟ್ ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾಳೆ. ಅವಳಿಗೆ ಎಲ್ಲಿ ಈ ವಿಷಯ ಚಿಕ್ಕಮ್ಮನಿಂದ ಅಥವಾ ಬೇರೆ ಜನರ ಬಾಯಿಂದ ವಿಕ್ರಮ್ ಕಿವಿಗೆ ಬಿದ್ದರೆ, ವಿಕ್ರಮ್ ನನ್ನನ್ನು ಬಿಟ್ಟು ಬಿಟ್ಟರೆ ನಾನು ಹೇಗೆ ಬದುಕಲಿ? ಅವನನ್ನು ನಾನು ತುಂಬ ಪ್ರೀತಿ ಮಾಡುತ್ತೇನೆ ಅನ್ನುವ ಭಾವನೆಯಿಂದ ಇವಳು ವಿಚಿತ್ರವಾಗಿ ಹಾಡುತ್ತಿದ್ದಾಳೆ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಅವಳು ರೂಮಿನಲ್ಲಿ ಮಲಗಿದ್ದಾಳೆ ಅಂತ ಎಲ್ಲರೂ ಹೊರಗೆ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಗಿರಿ ಯಾವುದೋ ಫಾರಿನ್ ಮೀಟಿಂಗ್ನಲ್ಲಿ ಆನ್ಲೈನ್ನಲ್ಲಿ ಬ್ಯುಸಿಯಾಗಿದ್ದಾನೆ. ಜೊತೆಗೆ ವಿಕ್ರಮ್ ಕೂಡ ಅವನಿಗೆ ಸಾಥ್ ನೀಡುತ್ತಿದ್ದಾನೆ. ಇಬ್ಬರು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ವ್ಯಸ್ತವಾಗಿದ್ದಾರೆ. ಕಾಂಚನ ಅವಳಿಗೆ ಇಷ್ಟ ಅಂತ ಉಪ್ಪು ಸಾರು ಕೀರೆ ಸೊಪ್ಪಿನ ಪಲ್ಯವನ್ನು ಮಾಡುತ್ತಿದ್ದಾಳೆ. ದಮಯಂತಿ, ಅದು ನನಗೆ ತುಂಬ ಇಷ್ಟ. ನನ್ನ ಅಮ್ಮ ನಾನು ಚಿಕ್ಕವಳಾಗಿದ್ದಾಗ ಮಾಡಿಕೊಡುತ್ತಿದ್ದರು ಅಂತ ಚಿಕ್ಕಪ್ಪ ಹೇಳುತ್ತಿದ್ದರು. ಅದಕ್ಕಾದರೂ ಮಾಡಿಕೊಡಿ ಅಂತ ಕೇಳಿದಳು. ಅವಳು ಕೇಳಿದ್ದ ಸೊಪ್ಪು ಇಲ್ಲಿ ಸಿಗುತ್ತಿರಲಿಲ್ಲ. ಅದಕ್ಕಾಗಿ ಫಾರ್ಮ್ ಹೌಸಿಂದ ಸೊಪ್ಪನ್ನು ತರಿಸಿದ್ದ. ಅವನು ಎಷ್ಟು ಒಳ್ಳೆಯವನು, ಹೆಂಡತಿಯನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾನೆ ಅಂದುಕೊಂಡು ಕಾಂಚನ ಅಡಿಗೆಯನ್ನು ಮಾಡುತ್ತಿದ್ದಳು. ನನ್ನ ಮೊಮ್ಮಗಳು ಖುಷಿಯಾಗಿರುತ್ತಾಳೆ, ಅವಳ ಹೊಟ್ಟೆಯಲ್ಲಿರುವ ಮಗು ಕೂಡ ಖುಷಿಯಾಗಿರುತ್ತದೆ. ಅವರಿಬ್ಬರನ್ನು ನಾನು ತುಂಬ ಚೆನ್ನಾಗಿ ಇಟ್ಟುಕೊಳ್ಳಬೇಕು, ಅಲ್ಲ 3 ಅಲ್ಲ 4 ಅಂತ ತನಗೆ ತಾನೇ ಏನೋ ಹೇಳಿಕೊಂಡು ನಗುತ್ತಿದ್ದಳು. ಇದನ್ನೆಲ್ಲ ದೂರದಿಂದ ನಿಂತುಕೊಂಡು ದಮಯಂತಿಯ ಚಿಕ್ಕಮ್ಮ ಗಮನಿಸುತ್ತಿದ್ದಳು. ಎಷ್ಟು ಹೊತ್ತು ನಗುತ್ತೀಯಾ? ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಮುಗಿದು ಹೋಗುತ್ತದೆ. ನಿನ್ನ ಮೊಮ್ಮಗನ ವಂಶವೇ ಇಲ್ಲದಂತೆ ಮಾಡುತ್ತೇನೆ. ದಮಯಂತಿ ಮಾನಸಿಕ ಸಮಸ್ಯೆ ಇತ್ತು, ಅದು ಈಗ ಹೆಚ್ಚಾಗುತ್ತಿದೆ. ಸತೀಶ ಅನ್ನುವ ಹೆಸರಿನಿಂದ ಅಂತ.
ತನಗೆ ತಾನೇ ನಗುತ್ತಾ ಹೊರಗೆ ಹೊರಟು ಹೋದಳು. ಏನಾದರೂ ಆಗಲಿ, ಇಲ್ಲಿ ನಾನು ಇದ್ದರೆ ಆ ವಿಷಯವನ್ನು ನನ್ನ ತಲೆಗೆ ಕಟ್ಟುತ್ತಾರೆ. ನಾನು ಹೊರಗಡೆ ಹೋಗಿದ್ದೆ, ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಜೋರಾಗಿ ಓಡಿ ಬಂದು ಅವಳನ್ನು ತಬ್ಬಿಕೊಂಡು ಅಳಬಹುದು. ಮಗಳೇ, ಏನಾಯಿತು ಅಂತ. ಈಗ ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೇನೆ. ನಾನು ಪುನಃ ಈ ಮನೆಗೆ ಬರುವುದರೊಳಗೆ ಅವಳು ಮತ್ತು ಅವಳ ಹೊಟ್ಟೆಯಲ್ಲಿರುವ ಮಗು ಹೊರಟು ಹೋದರೆ ನನ್ನ ಮಗಳನ್ನು ವಿಕ್ರಮ್ಗೆ ಕೊಟ್ಟು ನಾನು ಮದುವೆ ಮಾಡಬಹುದು. ಈ ರೀತಿ ಆಲೋಚನೆ ಮಾಡಿಕೊಂಡು ಹೊರಗಡೆ ಹೋಗುತ್ತಿದ್ದವಳನ್ನು ಮನೆಯ ಕೆಲಸದವಳು ತಡೆದಳು. ಅಮ್ಮ ಅವರೇ, ನೀವು ಹೇಗೆ ಹೊರಗೆ ಹೋಗುತ್ತಿದ್ದೀರಾ? ಆದರೆ ಅಮ್ಮ ಅವರು ಅವರಿಗೆ ಇಷ್ಟವಾದ ಬ್ಲ್ಯಾಕ್ ಕಾಫಿಯನ್ನು ನಿಮ್ಮ ಬಳಿ ಮಾಡಿಸಿಕೊಡು ಅಂತ ದಮಯಂತಿ ಅಮ್ಮ ಅವರು ಆಗಲೇ ಹೇಳಿದ್ದರು. ನೀವು ಮಾಡಿಕೊಟ್ಟಿರುವ ಹಾಗೆ ಕಾಣುತ್ತಿಲ್ಲ ಅಂದಾಗ ನಾನು ಬಂದು ಮಾಡಿಕೊಡುತ್ತೇನೆ, ನನಗೆ ಇಂಪಾರ್ಟೆಂಟ್ ಕೆಲಸವಿದೆ ಅಂತ ಓಡಿ ಹೋಗುತ್ತಿದ್ದವಳನ್ನು ವಿಕ್ರಮ್ ತಡೆದ. ಇಂಪಾರ್ಟೆಂಟ್ ಕೆಲಸ ಅಂದರೆ ನನ್ನ ಹೆಂಡತಿಗಿಂತ ದೊಡ್ಡ ಕೆಲಸ ಯಾವುದು ಇದೆ? ನೀವು ಅವಳನ್ನು ನೋಡಿಕೊಳ್ಳಬೇಕು ಅಂತ ನಿಮ್ಮನ್ನು ಈ ಮನೆಯಲ್ಲಿ ಇಟ್ಟುಕೊಂಡು ಇರುವುದು. ಅಕಸ್ಮಾತ್ ನೀವು ಅವಳಿಗೆ ತೊಂದರೆ ಮಾಡಿದರೆ, ಅವಳಿಗೆ ಇಷ್ಟವಾಗದ ಕೆಲಸ ಮಾಡಿದರೆ, ಅವಳಿಗೆ ಇಷ್ಟವಾದ ಕೆಲಸ ಮಾಡದೇ ಹೋದರೆ ನಿಮ್ಮನ್ನು ಈಗಲೇ ಮನೆಯಿಂದ ಹೊರಗಡೆ ಹಾಕುತ್ತೇನೆ ಅಂತ ತುಂಬ ಕೋಪಗೊಂಡ. ಏಕೆಂದರೆ ದಮಯಂತಿಯ ಚಿಕ್ಕಮ್ಮನನ್ನು ಕಂಡರೆ ಅವನಿಗೆ ಇಷ್ಟವಿಲ್ಲ. ಕೊನೆ ಪಕ್ಷ ಈ ರೀತಿಯಾದರೂ ಅವಳನ್ನು ಈ ಮನೆಯಿಂದ ಓಡಿಸಿ ಬಿಡೋಣ ಅನ್ನುವುದು ಅವನ ಪ್ಲ್ಯಾನ್ ಆಗಿತ್ತು. ಪಾಪ ಅವನಿಗೆ ತಿಳಿದಿಲ್ಲ, ಅವನ ಹೆಂಡತಿ ತುಂಬ ಪರದಾಡುತ್ತಿದ್ದಾಳೆ ಒಳಗಡೆ ಅಂತ. ಅವಳು ಸಾವು ನೋವಿನ ನಡುವೆ ಹೋರಾಟ ಮಾಡುತ್ತಿದ್ದಾಳೆ. ಒಂದು ಸಣ್ಣ ಸುಳಿವು ವಿಕ್ರಮ್ಗೆ ಇಲ್ಲ. ಅವನು ಗಿರಿಯ ಮನೆಗೆ ಬಂದ ದಿನದಿಂದಲೂ ಆಫೀಸ್ಗೆ ಹೋಗಿಲ್ಲ. ಎಲ್ಲ ಫೈಲ್ಗಳನ್ನು ಇಲ್ಲೇ ತರಿಸಿಕೊಂಡು ನೋಡುತ್ತಾನೆ. ಇಂಪಾರ್ಟೆಂಟ್ ಮೀಟಿಂಗ್ ಇದ್ದರೆ ಲ್ಯಾಪ್ಟಾಪಲ್ಲಿ ಮಾಡುತ್ತಾನೆ. ಪ್ರಪಂಚದಲ್ಲಿ ಯಾರಿಗೂ ಇಷ್ಟೊಂದು ಒಳ್ಳೆಯ ತಾಳ್ಮೆಯ ಗಂಡ ಸಿಕ್ಕಿರಲು ಸಾಧ್ಯವಿಲ್ಲ. ಮುಂಚೆ ಇದ್ದ ವಿಚಿತ್ರವಾಗಿ, ವಿಕಾರವಾಗಿ, ಆದರೆ ಈಗ ತುಂಬ ಸುಸಂಸ್ಕೃತ ಜೆಂಟಲ್ಮ್ಯಾನ್ ಆಗಿದ್ದಾನೆ. ಅದನ್ನು ತಡೆದುಕೊಳ್ಳಲು ತುಂಬ ಜನರಿಗೆ ಸಾಧ್ಯವಿಲ್ಲ. ಅವನಲ್ಲಿರುವ ಒಳ್ಳೆತನವನ್ನು ದುರುಪಯೋಗಪಡಿಸಿಕೊಳ್ಳಬೇಕು ಅಂತ ಬಯಸುವವರೇ ಹೆಚ್ಚು. ಇವನ ಮಾತಿಗೆ ಅವರ ಚಿಕ್ಕಮ್ಮ, ನನ್ನ ಮಗಳಿಗೆ ಹುಷಾರಿಲ್ಲ, ನಾನು ಅವಳನ್ನು ನೋಡಬೇಕು, ಹೋಗಿ ಬರುತ್ತೇನೆ, ಪ್ಲೀಸ್ ನನಗೆ ತೊಂದರೆ ಮಾಡಬೇಡಿ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡಿದಾಗ ವಿಕ್ರಮ್ಗೆ ನಿಜವಾಗಲೂ ಅಯ್ಯೋ ಪಾಪ ಅಂತ ಅನಿಸಿತು. ಹೋಗಿ ಬಂದರೆ ಬರಲಿ ಬಿಡು, ನಾನು ತೊಂದರೆ ಮಾಡಬಾರದು. ಅವರ ಮಗಳನ್ನು ಕಂಡರೆ ಅವರಿಗೆ ಪ್ರೀತಿ ಇರುವುದಿಲ್ಲವೇ? 2 ದಿನ ಇಲ್ಲಿ ಇಲ್ಲವಾದರೆ ನಾನು ಮತ್ತು ದಮಯಂತಿ ತುಂಬ ಫ್ರೀಯಾಗಿ ಇರುತ್ತೇವೆ. ದಮಯಂತಿ ಅವರ ಚಿಕ್ಕಮ್ಮನ ಭಯಕ್ಕೆ ನನ್ನ ಜೊತೆ ಸರಿಯಾಗಿ ಇರುವುದಿಲ್ಲ. ಪ್ರತಿಯೊಂದು ಅವರ ಚಿಕ್ಕಮ್ಮನನ್ನು ಕೇಳುತ್ತಾಳೆ. ಸ್ವಲ್ಪ ಅವಳು ದಾರಿಗೆ ಬರುತ್ತಾಳೆ ಅಂತ ಅನಿಸಿತು. ನಂತರ ಇವನು ದಮಯಂತಿಯನ್ನು ನೋಡಬೇಕು ಅಂತ ರೂಮಿಗೆ ಇನ್ನೇನು ಹೋಗಬೇಕು. ಅಷ್ಟರಲ್ಲಿ ಹಿಂದೆಯಿಂದ ಗಿರಿ ಕರೆದ. ವಿಕ್ರಮ್ ಬಾ, ಒಂದು ಚಿಕ್ಕ ಕೆಲಸವಿದೆ. ಈ ಮೀಟಿಂಗ್ ಯಾವಾಗ ಮಾಡುವುದು ಯೋಚಿಸಿ ಹೇಳು. ಆನ್ಲೈನ್ನಲ್ಲಿ ಇದು ಮೀಟಿಂಗ್ ಆಗಲೇಬೇಕು, ತುಂಬ ಇಂಪಾರ್ಟೆಂಟ್ ಇದೆ ನಮ್ಮ ಪ್ರಾಜೆಕ್ಟ್ಗೆ ಅಂತ ಹೇಳಿದಾಗ ಅವನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳಿದ. ಬೆಳಿಗ್ಗೆ ಮಾಡಲು ಹೇಳು, ಸಾಯಂಕಾಲ ನನಗೆ ಮೂಡಿಲ್ಲ. ನಾನು ದಮಯಂತಿಯನ್ನು ಪಿಜ್ಜಾ ತಿನ್ನಲು ಹೋಟೆಲ್ಗೆ ಕರೆದುಕೊಂಡು ಹೋಗಬೇಕು. ಅವಳಿಗೆ ತುಂಬ ಪಿಜ್ಜಾ ಇಷ್ಟ. ಅವಳು ತುಂಬ ಆಸೆಯಿಂದ ಕಾಯುತ್ತಾ ಇದ್ದಾಳೆ ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಅಂತ. ಚಿಕ್ಕ ಮಗುವಿನ ರೀತಿ ಮುಖ ಮಾಡಿ ಕೇಳಿದಾಗ ಗಿರಿಗೆ ಜೋರಾಗಿ ನಗು ಬಂತು. ಅಷ್ಟು ದೊಡ್ಡ ಕಂಪನಿಯ ಓನರ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಇಷ್ಟೊಂದು ರಿಕ್ವೆಸ್ಟ್ ಮಾಡುತ್ತೀಯಾ ಅಂತ ಅವನ ತಲೆಯ ಕೂದಲನ್ನು ಸವರಿದ. ಅವಳು ಅಂತ ಹೇಳಿದ ತಕ್ಷಣ ಇವನ ಮನಸ್ಸಿನಲ್ಲಿ 1000 ಚಿಟ್ಟೆಗಳು ಹಾರಿದಷ್ಟು ಖುಷಿಯಾಗುತ್ತದೆ. ಅವಳ ಹೆಸರನ್ನು ನೆನೆಸಿಕೊಂಡರೆ ಅಷ್ಟೊಂದು ಖುಷಿ. ಇನ್ನು ಅವಳನ್ನು ನೋಡಿದರೆ ಅಂತ ವಿಕ್ರಮ್ ಪುನಃ ರೂಮಿಗೆ ಹೋಗಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಕಾಂಚನ ಅಜ್ಜಿ ಅವನು ರೂಮಿಗೆ ಹೋಗುವುದನ್ನು ತಡೆದು, ನೀನು ರೂಮಿಗೆ ಹೋದರೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತೀಯ. ನಾನು ಅವಳನ್ನು ಕರೆದುಕೊಂಡು ಬರುತ್ತೇನೆ. ಮೊದಲು ಇಬ್ಬರು ಊಟ ಮಾಡಿಬಿಡಿ, ನಂತರ
ರೂಮಿಗೆ ಹೋಗಿ ಸಂಜೆವರೆಗೂ ರೆಸ್ಟ್ ಮಾಡಿ ಅಂತ ಹೇಳಿದಾಗ ವಿಕ್ರಮ್ಗೆ ಅದು ಕೂಡ ನಿಜ ಸರಿ ಅಂತ ಅನಿಸಿತು. ಏಕೆಂದರೆ ವಿಕ್ರಮ್ ದಮಯಂತಿಯನ್ನು ರೂಮಿನಲ್ಲಿ ಏನಾದರೂ ನೋಡಿದರೆ ಅವಳಾಗಿ ಅವಳೇ ಅವನನ್ನು ತಳ್ಳಿ ಬರಬೇಕು. ಅಲ್ಲಿಯವರೆಗೂ ಅವಳನ್ನು ಬಿಡುವುದಿಲ್ಲ. ಮುತ್ತುಗಳ ರಾಶಿಯಿಂದ ಅವಳಿಗೆ ಅಭಿಷೇಕ ಮಾಡಲು ಆರಂಭಿಸುತ್ತಾನೆ. ಇವನಿಗೆ ಸಮಯ ಸಂದರ್ಭ ಏನೂ ಗೊತ್ತಿಲ್ಲ ಅಂತ ಹುಸಿ ಕೋಪದಿಂದ ಕಾಂಚನ ಹೇಳುತ್ತಾಳೆ. ಅದು ಅವನಿಗೂ ಕೂಡ ಸರಿ ಅಂತ ಅನಿಸುತ್ತದೆ. ನಿಜವಾಗಲೂ ನಾನು ತಪ್ಪು ಮಾಡುತ್ತಿದ್ದೇನೆ. ಬೇಗ ಹೋದರೆ ಅವಳು ಹೊಟ್ಟೆ ಹಸಿದುಕೊಂಡು ಇರುತ್ತಾಳೆ ಅನ್ನುವುದನ್ನು ಅವನು ಅಲ್ಲೇ ಇದ್ದ ಚೇರ್ ಮೇಲೆ ಕುಳಿತುಕೊಂಡ. ಕಾಂಚನ ರೂಮಿನ ಒಳಗಡೆ ಹೋಗಿ ದಮಯಂತಿಯನ್ನು ನೋಡಿ ಜೋರಾಗಿ ಕಿರುಚಿದಳು. ವಿಕ್ರಮ್ ಕೂಡ ಅವಳ ಕಿರುಚಿಗೆ ಬೆದರಿ ಓಡಿ ಬಂದು ನೋಡಿದಾಗ ಅವಳು ಮಲಗಿದ್ದಾಳೆ, ಮಂಚದ ಕೆಳಗಡೆ ಬಿದ್ದಿದ್ದಾಳೆ. ಅದನ್ನು ನೋಡಿದ ವಿಕ್ರಮ್ಗೆ ಭಯವಾಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ. ಅವಳ ಹಣೆ ಕೆನ್ನೆ ಎಲ್ಲ ಕಡೆ ಮುತ್ತನ್ನು ಕೊಡುತ್ತಿದ್ದಾನೆ. ನಿನಗೆ ಏನೂ ಆಗಲು ಬಿಡುವುದಿಲ್ಲ, ನಾನು ನಿನ್ನನ್ನು ಕಾಪಾಡಿಕೊಳ್ಳುತ್ತೇನೆ. ಏಕೆ ಈ ರೀತಿ ಆಯಿತು ಅಂತ ಕೇಳುತ್ತಾ ಸಮಯ ವ್ಯರ್ಥ ಮಾಡುವುದಿಲ್ಲ ಅಂತ ಹೇಳುತ್ತಾ ಇವನು ಕೂಡ ಅಳುತ್ತಿದ್ದಾನೆ. ಅವನಿಗೆ ನಿಜವಾಗಲೂ ಭಯವಾಗುತ್ತಿದೆ. ಆದರೆ ದಮಯಂತಿಗೆ ಭಯ ತಟ್ಟದೇ ಇರಲಿ ಅಂತ ಇವನು ಒಂದು ಹೊಸ ರೀತಿ ಮಾತುಗಳನ್ನು ಆಡುತ್ತಿದ್ದಾನೆ ಅವಳನ್ನು ಸಮಾಧಾನ ಮಾಡಲು. ಅಷ್ಟರಲ್ಲಿ ಇದನ್ನೆಲ್ಲ ಹರಿತ ಗಿರಿ ಆಂಬ್ಯುಲೆನ್ಸನ್ನು ಕರೆಸಿದ. ಇಷ್ಟು ಹೊತ್ತು ಒದ್ದಾಡುತ್ತಾ ಇದ್ದ ದಮಯಂತಿ ಈಗ ಒದ್ದಾಡುತ್ತಿಲ್ಲ. ಅವಳ ಒದ್ದಾಟ ನಿಂತಿದೆ. ಅದನ್ನು ಅರಿತ ವಿಕ್ರಮ್ ಬೆಚ್ಚಿದ. ಮುಂದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಈ ವಿಡಿಯೋವನ್ನು ತುಂಬ ನೋಡಿದರೆ ಪುನಃ ಇದೇ ರೀತಿಯ ವಿಡಿಯೋಗಳನ್ನು ಹಾಕುತ್ತೇನೆ. ನನಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದ ಅಗತ್ಯವಿದೆ. ಧನ್ಯವಾದಗಳು ಎಲ್ಲರಿಗೂ.